ಸೇವಾಯಾಮ್ ಅಂತ ಧಾತು. ಯಾವುದನ್ನ ಸೇವೆ ಮಾಡಬೇಕು? 5. ಸಾಯಲಿಕ್ಕೆ ಮುಂದಾಗಿರುವ ಪುರುಷ ಏನನ್ನ ಕೇಳಬೇಕು, ಏನನ್ನ ಜಪಿಸಬೇಕು, ಯಾವ ಕರ್ತವ್ಯವನ್ನ ಮಾಡಬೇಕು, ಏನನ್ನ ಸ್ಮರಣೆ ಮಾಡಬೇಕು, ಏನನ್ನ ಭಜಿಸಬೇಕು. ಈ 5 ದಯವಿಟ್ಟು ಬ್ರೂಹಿ ಅಥವಾ ವಿಪರ್ಯಯಂ ಅಂತ ಹೇಳ್ತಾರೆ. ನಾವು 5 ಪ್ರಶ್ನೆ ಕೇಳೋದಲ್ಲ. ಯಾವ್ದಾದ್ರು ಉಪನ್ಯಾಸ ನಡೀತಿದೆ ಆಚಾರ್ಯರು ಅಂತ ಇಂಥವ್ರು ಯಾರೋ ಹೇಳ್ತಾರೆ, ಉಪನ್ಯಾಸ ಇದೆ ನಾಳೆ ಬನ್ನಿ ನಮಗೆ. ನಮ್ಮಲ್ಲೂ 5 ಪ್ರಶ್ನೆ. ಯಾರು ಬರ್ತಾರೆ, ಹೇಗೆ ಬರ್ತಾರೆ, ಏನು ಹೇಳ್ತಾರೆ, ಎಷ್ಟೊತ್ತು ಹೇಳ್ತಾರೆ, ಎಷ್ಟೊತ್ತಿಗೆ ಬಿಡ್ತಾರೆ. ಈ 5 ಪ್ರಶ್ನೆ ಹೇಳೋದಂತೂ ನಮ್ಮನೆ ವಾರಕ್ಕೂ 5 ಪ್ರಶ್ನೆಗಳು. ಪರೀಕ್ಷಿತ ರಾಜ ಕೇಳಿದ್ದು 5 ಪ್ರಶ್ನೆ. ಎಷ್ಟು ಸಂತೋಷವಾಗಿ ಬಿಡ್ತು ಶುಕಾಚಾರ್ಯರಿಗೆ ಅಂದರೆ, ವರೀಯಾನ್ಯೇಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಂವಿತಂ ಪುಂಸಾಂ ಶ್ರೋತವ್ಯಾದಿಶಯಃ ಪರಃ. ಏನು ಪ್ರಶ್ನೆ ಕೇಳಿದೆಯೋ ಪರೀಕ್ಷಿತ ಅಂದ್ಬಿಟ್ಟು. ಇಂಥ ಪ್ರಶ್ನೆಗಳು ಹುಟ್ಟಬೇಕಾದ್ರೆ ಎಂತೆಂಥವ್ರಿಗೂ ಹುಟ್ಟೋದಿಲ್ವೋ? ಯಾರು ಜೀವನದಲ್ಲಿ ಜ್ಞಾನಕ್ಕಾಗಿಯೇ ತನ್ನ ಜೀವಮಾನವನ್ನ ಮುಡಿಪಾಗಿಟ್ಟಿರ್ತಾನೆ ಅಂಥವರಿಗೆ ಮಾತ್ರ ಇಂಥ ಪ್ರಶ್ನೆ ಹುಟ್ಟುತ್ತದೆ. ನಮ್ಮಲ್ಲೂ ಹೇಳ್ತಾರಲ್ಲ, ರ್ಯಾಂಕ್ ಸ್ಟೂಡೆಂಟ್ ಮಾತ್ರ ಕೇಳೋ ಪ್ರಶ್ನೆ ಇದು, ಸಾಮಾನ್ಯರಿಗೆ ಪ್ರಶ್ನೆ ಬರಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ಹೇಳಿದ್ದು. ಆತ್ಮವಿತ್ ಸಂಹಿತ ಸಮ್ಮತಾಂ, ಅದಕ್ಕೆ ಆತ್ಮವಿತ್ ಸಮ್ಮತ ಪುಂಸಾಂ. ಆತ್ಮವಿತ್, ನನಗೆ ಬಹಳ ಸಂತೋಷ ಆಯಿತು ಅಂತ ಒಂದು, ಆತ್ಮನಾಮಕನಾಗಿರ್ತಕ್ಕಂಥ ಭಗವಂತ ಸಂತುಷ್ಟನಾದ ಅಂತ. ನೀ ಕೇಳಿದ ಪ್ರಶ್ನೆಯಿಂದ ಶ್ರೋತವ್ಯಾದಿಶಯ ಪರಃ, ನೀನೊಬ್ಬ ಕೇಳಿದ ಪ್ರಶ್ನೆ ಸಾವಿರಾರು ಜನರನ್ನು ಉದ್ಧಾರ ಮಾಡಿಬಿಡ್ತದೋ ಪರೀಕ್ಷಿತ. ಸಾವಿರಾರು ಜನರನ್ನ ನೀ ಕೇಳಿದ ಪ್ರಶ್ನೆ ಉದ್ಧಾರ ಮಾಡ್ತದೆ. ಹಾಗಾಗಿ ಈ ಕೇಳಿದ ಪ್ರಶ್ನೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿ, ಶ್ರೋತವ್ಯಾನಿಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಈ ಜಗತ್ತಿನಲ್ಲಿ ಸಜ್ಜನರು ಕೇಳಬೇಕಾದ ವಿಚಾರಗಳು ಸಾವಿರಾರಿದೆಯಪ್ಪ, ಒಂದೆರಡಲ್ಲ. ಅದಕ್ಕೆ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ಕೇಳಬೇಕಾದ ವಿಚಾರಗಳು 1000 ಇದೆ ಅನ್ನುವ ಬುದ್ಧಿಯೇ ಇಲ್ಲ ಜನಕ್ಕೆ. ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೇವೆ ಅನ್ನುವ ಭ್ರಮೆಯಲ್ಲಿ ಓಡಾಡ್ತಿದ್ದಾರಪ್ಪ. ಮೊದಲೊಂದಷ್ಟು ಬೈತಾರೆ ನಮಗೆ, ಬೈಸ್ಕೊಂಡು ಆಮೇಲೆ ಭಾಗವತ ಕೇಳೋದು. ಅದಕ್ಕೆ ನಮಗೆ ಬೈದಿರೋದು. ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ಸುಮಾರು ಇದು ಹೆಂಗಿದೆ ಗೊತ್ತಾ? ಸುಮಾರು ಜನ ಬಂದು ನನಗೆ ಹೇಳ್ತಾರೆ, ಆಚಾರ್ಯ ಮಗಳ ಮದುವೆ ಆಯಿತು, ಮಗನಿಗೂ ಮದುವೆ ಆಯಿತು, ಮೊಮ್ಮಗನೂ ಆಯಿತು, ಒಳ್ಳೆ ಕಡೆ ಎಲ್ಲರೂ ಸೆಟ್ಲ್ ಆದರು. ಜಯನಗರದಲ್ಲಿ 1 ಮನೆ, ಮತ್ತಿಕೆರೆಯಲ್ಲಿ 1 ಮನೆ, ಆಮೇಲೆ ಶ್ರೀರಾಮ್ಪುರದಲ್ಲಿ 1 ಮನೆ, 4 ದಿಕ್ಕಿನಲ್ಲಿ 4 ಮನೆ ಮಾಡಾಯಿತು. ಎಲ್ಲ ಸಾಧನೆ ಮುಗೀತು. ಯಾವತ್ತು ದೇವರು ಕರೀತಾನೋ ಅವತ್ತು ಹೋಗಿ ಬಿಡ್ತೇನೆ. ಇದನ್ನು ಮಾಡಲಿಕ್ಕೆ ಮನುಷ್ಯ ಜನ್ಮಕ್ಕೆ ಬಂದದ್ದು. ಮನೆ ಕಟ್ಟಲಿಕ್ಕೆ ನಾವು ಬಂದಿದ್ದ, ಮನೆ ಮೇಸ್ತ್ರಿ ಕಟ್ತಾನಪ್ಪ, ನಾವು ಬಂದಿದ್ದಕ್ಕೆ. ಅಪ್ಪ ಅಮ್ಮ ಇಲ್ಲದೆ ಇರೋ ಮಕ್ಕಳು ಬದುಕೇ ಅಲ್ವಾ ಲೋಕದಲ್ಲಿ? ಅಪ್ಪ ಅಮ್ಮ ಇದ್ರೂ ಬದುಕ್ತಾರೆ ಮಕ್ಕಳು, ಅಪ್ಪ ಅಮ್ಮ ಇಲ್ಲದೆ ಹೋದರೂ ಮಕ್ಕಳು ಬದುಕ್ತಾರೆ. ಮದುವೆ ಮಾಡಲಿಕ್ಕೆಲ್ಲ ಬಂದದ್ದು. ಮದುವೆ ನಡೀತದೆ, ತಂದೆ ತಾಯಿಗಳಿದ್ರು ತಂದೆ ತಾಯಿಗಳಿಲ್ಲದೆ ಹೋದ್ರು ಅವರ ಕರ್ತವ್ಯ ಅದು ಜೀವನದ ಒಂದು ಭಾಗ ಅಷ್ಟೇ. ಅದಕ್ಕೋಸ್ಕರ ಬಂದಿಲ್ಲ. ಇವೆಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದೇನೆ, ನಿನಗೋಸ್ಕರ ಏನು ಮಾಡ್ಕೊಂಡ್ಯಯ್ಯ? ಏನಿಲ್ಲ. ಹೋದ ವರ್ಷದ ಸಾಧನೆ ಏನು, ಈ ವರ್ಷದ ಸಾಧನೆ ಏನು? ಸುಮಾರು ಜನಕ್ಕೆ ಆಚಾರ್ಯ ಇವ್ರು ಹುಡ್ದಪ್ಪ ಆಶೀರ್ವಾದ ಮಾಡಿ ಆಚಾರ್ಯ ಒಂದು ಒಳ್ಳೆ ಫಲ ಕೊಡಿ. ಏನು ಸಾಧನೆ? ಬಹಳ ಒಳ್ಳೆ ಸಾಧಕರ ಆಚಾರ್ಯ. ಏನು ಸಾಧನೆ? ಏನು ಚಂದ್ರಿಕಾ ಗ್ರಂಥ ಮಂಗಳ ಮಾಡಿದ್ದಾರೋ, ತತ್ವಪ್ರಕಾಶಕ ಮಂಗಳ ಮಾಡಿದ್ದಾರೋ ನಾವಂದರೆ, ಹೋದ ವರ್ಷ 4 ಕೋಟಿ ಇತ್ತು ಆಚಾರ್ಯ ಇವರ ಆಸ್ತಿ, ಈ ವರ್ಷ 8 ಕೋಟಿ ಆಗಿದೆ. ಎಂಥ ಸಾಧನೆ! ಹಣ ಸಂಪಾದನೆ ಮಾಡುವುದೇ ಕಲಿಯುಗದಲ್ಲಿ ಸಾಧನೆ. ಗುಣ ಸಂಪಾದನೆ ಮಾಡುವುದರ ಬಗ್ಗೆ ಯೋಚನೆಯೇ ಮಾಡುವುದಿಲ್ಲ. 97 ವರ್ಷದವರೊಬ್ಬರು ಇದ್ದಾರೆ, ನನಗೆ ತುಂಬ ಪರಿಚಯ. ಸಿಕ್ಕಾಗೆಲ್ಲ ಬೈತೇನೆ ಅವರಿಗೆ. ಇವತ್ತಿಗೂ 4 ಕಾಲೇಜ್ಗೆ ಅವರು ಗೆಸ್ಟ್ ಲೆಕ್ಚರರಾಗಿ ಹೋಗ್ತಾರೆ. ಯಾಕ್ರಿ 97 ವರ್ಷ ಇನ್ನೂ ಹೋಗ್ತೀರಿ ನೀವು ಅಂದರೆ, ಮುಂದೆ ಚೆನ್ನಾಗಿರ್ಬೋದಲ್ಲ ಆಚಾರ್ಯ ಅಂತಾರೆ. ಇನ್ನು ಮುಂದೆ ಯಾರು ಚೆನ್ನಾಗಿರೋದು? 97 ಆಯಿತು, ಇನ್ನು ಯಾವಾಗ ಭಗವಂತನ ಸಾಧನೆ ಮಾಡೋದು? ಯಾವಾಗ ಭಗವಂತನ ಕುರಿತಾದ ಸಾಧನೆ? ಯಾವಾಗ ನಮ್ಗೆ ಆತ್ಮೋದ್ಧಾರ? ಸಾಯೋವರೆಗೂ ದುಡ್ಡು ಸಂಪಾದನೆ ಮಾಡ್ತಾ ಇದ್ರೆ ಯಾರೋ ತಿಂತಾರೆ. ನಮ್ಮ ಕಥೆ ಏನು? ಇರಬಾರ್ದು ರೋಗಗಳೆಲ್ಲ ಇವೆ. BP ಇದೆ, ಶುಗರ್ ಇದೆ, ಬ್ರಾಂಕೈಟಿಸ್ ಇದೆ, ಏನೇನಿದೆಯೋ ಇದೆ. ಇಷ್ಟನ್ನ ತಿನ್ಲಿಕ್ಕಾಗಲ್ಲ. ಯಾರಿಗೋಸ್ಕರ ದುಡಿತಿದ್ದೀರಿ? ಎಲ್ಲಿ ಒಂದು ಸಾಮಾಜಿಕವಾಗಿ ನಾವು ಮಾಡುವಂಥ ಕರ್ತವ್ಯಗಳನ್ನು ಮುಗಿಸಿ ಆತ್ಮೋದ್ಧಾರಕ್ಕೆ ಅಂತ ಒಂಚೂರು ಸಮಯ ಇಟ್ಕೋಬೇಕೋ ಇಲ್ವೋ? ಇದನ್ನು ಅವ್ರು ಹೇಳಿದ್ದು. ಅಪಶ್ಯಂ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳುವವರು 1000 ಇದೆ ಮಾಡುವ ಕೆಲಸಗಳು. ಎಲ್ಲರೂ ಒಂದೇ ಕೆಲಸ ಮಾಡೋದಲ್ಲ, ಒಬ್ಬೊಬ್ಬರಿಗೆ ಭಗವಂತ ಒಂದೊಂದು ಕೆಲಸಗಳನ್ನು ಕೊಟ್ಟಿದ್ದಾನೆ, ಮಾಡಬೇಕು. ನೋಡಿ, ಅದಕ್ಕೆ ನಿದ್ರೆಯ ಹರಿಯತೆ ನಕ್ತಂ ವ್ಯವಾಯೇನ ನವಂಬಯ ದಿವಾಚ ಅರ್ಥಹಯ ರಾಜನ್ ಕುಟುಂಬ ಭರಣೇನವಾ. ನಿದ್ರೆಯಲ್ಲಿ ಅರ್ಧ ಆಯುಸ್ಸು ಕಳೆದು ಬಿಡ್ತಾನೆ ಮನುಷ್ಯ. ಅದು ಏನೋ ಬರೀ ರಾತ್ರಿ ಮಲಗೋರಿಗೆ ಹೇಳ್ತಾ ಇರೋದು. ಬೆಳಗ್ಗೆ ಮಲಗೋರು ಇದ್ದಾರೆ, 90% ಅಲ್ಲೇ ಕಳೆದು ಬಿಡ್ತಾರೆ. ಅದು ನೋಡಿದ್ದೇನೆ. 12 ಗಂಟೆಗೆ ಮಲಗಿದ್ರೆ 5 ಗಂಟೆಗೆ ಹೇಳ್ತಾರೆ. ನಾನು ನೋಡಿದ್ದೇನೆ, ಅಂಥವ್ರ ಬಗ್ಗೆ ಹೇಳ್ತಾ ಇದ್ದೇನೆ. 12 ಗಂಟೆಗೆ ಮಲಗ್ತಾರೆ. ಅದು ಏನು ಗೊತ್ತಾ? ಮಧ್ಯಾಹ್ನ ಮಲಗಬಾರ್ದು ಅಂತ ಅಲ್ಲ, ಮಧ್ಯಾಹ್ನ ಮಲಗಬಾರ್ದು ಅಂತ ಶಾಸ್ತ್ರಗಳು ಹೇಳಿವೆ, ಇಲ್ಲ ಅಂತ ಹೇಳ್ತಿಲ್ಲ. 3 ಗಂಟೆಗೆ 3:15ಗೆಲ್ಲ ಎದ್ದಿರ್ತಾರೆ ಬೆಳಗ್ಗೆ.
ಸಹಜವಾಗಿ ಊಟ ಆದಮೇಲೆ ಸ್ವಲ್ಪ ಕಣ್ಣಿಳಿತದೆ. ಶ್ರಮ ಪರಿಹಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡಿ ಅಂತ ಹೇಳಿರೋದು ನಮ್ಮ ವಿದ್ಯಾಮಾನ್ಯ ತೀರ್ಥರಿದ್ದರು. ಅವರು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಾಗ ಒಂದು 5 ನಿಮಿಷ ಕಣ್ಣಿಳಿತಾ ಇದೆಯಪ್ಪ, ಒಂದು 5 ನಿಮಿಷ ಬರ್ತೇನೆ ಅಂತ ಹೋಗೋರು. ಹುಡುಗರಿಗೆಲ್ಲ ಖುಷಿ. 5 ನಿಮಿಷ ಹೋಗ್ತೀನಿ ಅಂದರೆ ಯಾರು ಬರ್ತಾರೇನು ವಾಪಸ್? ಅದಕ್ಕೆಲ್ಲ ಪುಸ್ತಕ ಮುಚ್ಚಿಟ್ಬಿಟ್ಟು ಆಟ ಆಡ್ತಿದ್ರೆ 5 ನಿಮಿಷ ಕರೆಕ್ಟಾಗಿ ಬರೋರು. ಎಲ್ಲಪ್ಪ ಪಾಠ ಏನಾಯ್ತು ಹೇಳು ಅನ್ನೋರು. ಭಗವಂತ ಎಂಥ ಅವರಿಗೆ ಶಕ್ತಿ ಕೊಟ್ಟಿದ್ದ ವಿದ್ಯಾಮಾನ್ಯರಿಗೆ ಅಂದರೆ 5 ನಿಮಿಷ ಪಾಠ ಮಾಡಿ 8 ಗಂಟೆ ಪಾಠ ಹೇಳೋರು. 5 ನಿಮಿಷ ನಿದ್ದೆ ಮಾಡಿ 8 ಗಂಟೆ ಪಾಠ ಹೇಳೋರು. ನಾನು ನೋಡಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ. ನಾವು 8 ಗಂಟೆ ನಿದ್ದೆ ಮಾಡಿದರೆ 5 ನಿಮಿಷ ಪಾಠ ಹೇಳಲಿಕ್ಕಾಗಲ್ಲ ನಮಗೆ. ಇದು ನಮ್ಮ ಯೋಗ್ಯತೆ. ಅವ್ರು ಯಾವಾಗಲೂ ಹೇಳೋರು, ನನಗೆ ದೇವರ ಪೂಜೆಯಲ್ಲಿ ಬರುವುದಕ್ಕಿಂತಲೂ ಕೂಡ ಕಾನ್ಸಂಟ್ರೇಷನ್, ಏಕಾಗ್ರತೆ, ನಂಗೆ ಪಾಠ ಹೇಳೋದ್ರಲ್ಲಿ ಬಹಳ ಏಕಾಗ್ರತೆ ಬರುತ್ತೆ ಅಂತ ಕೋಟ್ಯಾಂತರ ಜನರನ್ನು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಸೃಷ್ಟಿ ಮಾಡಿಬಿಟ್ರು. ಎಲ್ಲರೂ ಕೂಡ ಒಂದಲ್ಲ ಒಂದು ಅರ್ಥದಲ್ಲಿ ಅವರಿಂದ ಉಪಕೃತರಾದವರೇ. ಅಂಥ ಮಹಾನುಭಾವರು 5 ನಿಮಿಷ ನಿದ್ದೆ ಮಾಡಿ 8 ಗಂಟೆ ಪಾಠ ಹೇಳ್ತಿದ್ರು. ಅಂಥವ್ರು ಇದ್ದರು ಕಣ್ಣೆದುರುಗಡೆ. ನಮ್ಮ ಕಣ್ಣೆದುರುಗಡೆ ಇದ್ದವರವರು. ಇಲ್ಲವರು ಹೇಳ್ತಾರೆ, ಬೆಳಗ್ಗೆ ನಿದ್ದೆ ಮಾಡೋದು, ರಾತ್ರಿ ನಿದ್ದೆ ಮಾಡೋದು, ಯಾವಾಗಂದ್ರೆ ನಿದ್ದೆ ಮಾಡೋದು. ನಮಗೆ 3:15 7 ಅಂತ ಹೇಳಿದರೆ ನಮ್ಮ ಹುಡುಗರು 3:15 ಮಲಗ್ತವೆ. ನಮ್ಮ ಹುಡುಗರು 3:15 ರಾತ್ರಿ ಮುದ್ದು. ಈಗಂತೂ ಬಂದುಬಿಟ್ಟಿದ್ಯಾ? ಮುಂಚೆ ಆದರೆ ಕಲಿ ಮನೆ ಮಧ್ಯದಲ್ಲಿದ್ದಾಗ ಎಲ್ಲರ ಜೋಬಲ್ಲೂ ಕಲಿಯೇ. ನಾವು ಕಲಿಯಿಂದ ಏನು ಬಿಡುಗಡೆ ಆಗಿಲ್ಲ. ಇನ್ನೂ ಚಾಚನಾಚಾರ ಅಂತ ಕೇಳಿಬಿಡ್ರಿ, ನಮಗೆ ಪ್ರೋಗ್ರಾಮ್ಗಳು ಫಿಕ್ಸ್ ಆಗೋದು, ನಾವೆಲ್ಲ ಉಪನ್ಯಾಸಗಳು ಎಲ್ಲರಿಗೂ ಕಳಿಸೋದು ಗ್ರೂಪಿನಲ್ಲಿ. ನಮಗೂ ಬೇಕಾಗ್ತದೆ, ಯಾವುದಕ್ಕೆ ಉಪಯೋಗಿಸ್ಬೇಕೋ ಅದಕ್ಕೆ ಉಪಯೋಗಿಸ್ಕೊಡ್ತೇವೆ. 1500 ಪುಸ್ತಕ ಇಟ್ಕೊಂಡಿದ್ದೇನೆ ಇದರಲ್ಲಿ. ಯಾಕಂದ್ರೆ ಎಲ್ಲ ಕಡೆ ಎಲ್ಲ ಪುಸ್ತಕ ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಎಲ್ಲೋ ಅಧ್ಯಯನ ಮಾಡಬೇಕಾಗ್ತದೆ, ಸಮಯ ಸಿಗುತ್ತೆ. ಸುಮ್ಮನೆ ಕೈ ಬೀಸ್ಕೊಂಡು ಹೋದಾಗ ಯಾಕಲ್ಲಿ? ಅದಕ್ಕೋಸ್ಕರ ಪುಸ್ತಕ ತೆಗೆಯೋದು, ಅಧ್ಯಯನ ಮಾಡ್ತಿರೋದು. ಅದಕ್ಕೆ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳೋದು. ಒಳ್ಳೇದಕ್ಕೆ ಎಷ್ಟು ಜನ ಉಪಯೋಗಿಸ್ಕೊಳ್ತಾರೆ? ಆಗಲ್ಲ. ಯಾಕೆಂದ್ರೆ ಬೇರೆದೇ ನೋಡಬೇಕು ಅನ್ನಿಸ್ತದೆ. ಈ ಕಾರಣಕ್ಕೆ ಸಮಯವನ್ನ ಕೊಲ್ಲುವವರೇ ಜಾಸ್ತಿ, ಸಮಯ ಉಪಯೋಗ ಮಾಡಿಕೊಳ್ಳೋರೇ ಇಲ್ಲ. ಅದಕ್ಕೆ ದಿವಾಚ ಅರ್ಥಹಯ ರಾಜನ್. ಈಗ ಯವನಾವಸ್ಥೆಯಲ್ಲಿರೋರು, ಅದಕ್ಕೆ ಹೇಳಿದ್, ಯವನಾವಸ್ಥೆಯಲ್ಲಿರೋರು ರಾತ್ರಿಯೆಲ್ಲ ನಿದ್ದೆ ಮಾಡುವುದಿಲ್ಲ ಅಂದರು. ಬೇರೆ ಕಾರಣ ಇರಬಹುದು, ಸಂಪಾದನೆಗೋಸ್ಕರವಾಗಿ ಅಥವಾ ಕಾಮಕ್ರೀಡೆಗೋಸ್ಕರವಾಗಿ ಅವರು ನಿದ್ದೆ ಬಿಡಬಹುದು. ಆದರೆ ಹಗಲು ದಿವಾಚ ಅರ್ಥಹಯ ರಾಜನ್ ಕುಟುಂಬ ಭರಣೇನವ. ಹಗಲೆಲ್ಲ ದ್ರವ್ಯ ಸಂಪಾದನೆಗೋಸ್ಕರವಾಗಿ ಪೋಷಣೆಯಲ್ಲಿ ಕಳೆಯುತ್ತಾರೆ, ರಾತ್ರಿಯೆಲ್ಲ ನಿದ್ದೆಯಲ್ಲಿ ಕಳೆಯುತ್ತಾರೆ. ನಿದ್ದೆ ಬಿಟ್ಟರೂ ಕೂಡ ಐಹಿಕವಾಗಿರ್ತಕ್ಕಂತಹ ಸುಖ ಸಾಧನೆ ಕಳೀತಾರೆ. ಯಾವಾಗ ಇವರು ಜ್ಞಾನಕ್ಕೋಸ್ಕರವಾಗಿ ತಮ್ಮನ್ನು ಅರ್ಪಿಸ್ಕೊಳ್ತಾರೋ ಪರೀಕ್ಷಿತ ಅಂತ ಅವತ್ತೇ ಶುಕಾಚಾರ್ಯ ಹೇಳಿಬಿಟ್ರು. ಹಾಗಂತ ನಾವು ಮಾಡಬಾರ್ದ ಆಚಾರ್ಯ? ನಾವು ಸಂಪಾದನೆ ಮಾಡಬಾರ್ದ? ನಾವೆಲ್ಲ ಕಾಪಾಡಬಾರ್ದ ಹೆಂಡತಿ ಮಕ್ಕಳನ್ನ ಅಂತ ಕೇಳಿದ್ರೆ, ಅಪಿ ಅಕಾರ್ಯ ಶತಂಕೃತ್ವ ಭರ್ತವ್ಯ ಮನುರಬ್ರವೀತ್ ಅಂದರೆ ಭಾಗವತು ಹೇಳಿತ್ತು. ನೀನು ಅಂದರೆ ಎಷ್ಟೋ ಸತಿ ನಮ್ಮ ವರ್ಣಾಶ್ರಮಕ್ಕೆ ಸಲ್ಲುವಂಥ ಕಾರ್ಯದಲ್ಲಿ ನಮಗೆ ಉತ್ಪನ್ನವಾಗ್ತಿಲ್ಲ ಮನೆ ನಡೆಸಲಿಕ್ಕೆ ಅಂದರೆ, ವರ್ಣಾಶ್ರಮವನ್ನು ಚೂರು ವ್ಯತ್ಯಸ್ತ ಮಾಡಿಕೊಂಡು ಆದರೂ ಪರವಾಗಿಲ್ಲ, ಸಂಸಾರವನ್ನು ಸಾಕಬೇಕಾದದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ತದೆ ಅದು. ಯಾಕೆಂದರೆ ಉಪಜೀವನ ಮಾಡಬಾರದು ವಿದ್ಯೆಯಿಂದ ಅಂತಿದೆ, ವಿದ್ಯೆಯನ್ನು ಮಾರಿಕೊಳ್ಳಬಾರದು ಅಂತ. ಈಗ ವಿದ್ಯೆಯನ್ನು ಮಾರಿಕೊಳ್ಳಬೇಕಾದ ಪರಿಸ್ಥಿತಿ ಬರ್ತದೆ ಒಂದೊಂದ್ಸತಿ. ಯಾರೋ ಏನೋ ಕೊಡ್ತಾರೆ, ಇಸ್ಕೊಳ್ಳೇಬೇಕಾಗುತ್ತೆ. ಕುಟುಂಬ ಭರಣೆ ನಮ್ಮ ಕುಟುಂಬಕ್ಕೋಸ್ಕರವಾಗಿ ಅದನ್ನು ತೆಗೆದುಕೋ ಸ್ವಾಮಿ. ವಿದ್ಯೆಯನ್ನು ಉಪಜೀವನದಲ್ಲಿ ಮಾರಿಕೊಳ್ಳಬಾರದು, ಆದರೆ ನನ್ನ ಪರಿಸ್ಥಿತಿ ಹಿಂಗಾಗಿದೆ, ದಯವಿಟ್ಟು ಕ್ಷಮಾ ಮಾಡು, ಮನೆಯವರಿಗೋಸ್ಕರ ತಗೊಂಡು ಹೋಗ್ತಾ ಇದ್ದೇನೆ ಅಂತ ದೇವರ ಹತ್ರ ಕ್ಷಮೆ ಬೇಡಿ ಉಪಯೋಗಿಸ್ಕೋಬೇಕು. ಅದು ತಪ್ಪಲ್ಲ, ಆದರೆ ಅದೇ ಜೀವನವಾಗಬಾರದು ಅಂತ ಹೇಳಿದ್ದಷ್ಟೇ, ಇನ್ನೇನು ಅಲ್ಲ. ಅದನ್ನೇ ಜೀವನ ಮಾಡಿಕೊಂಡು ಬೇಡ್ರಿ. ಜೀವನದಲ್ಲಿ ದುಡ್ಡಿರಬೇಕೇ ಹೊರತು ದುಡ್ಡೇ ಜೀವನವಾಗಬಾರದು ಅಂತಷ್ಟೇ. ಹಣಕ್ಕೋಸ್ಕರವಾಗಿ ಬದುಕೋದು ಅಂತ, ಹಣಕ್ಕೋಸ್ಕರವಾಗಿ ಉಸಿರಾಡೋದು, ಹಣಕ್ಕೋಸ್ಕರವಾಗಿ ಬದುಕುವುದು ಮಾಡಬೇಡ್ರಿ. ಹಣ ಬೇಕು, ಹಣ ಇಲ್ಲದೆ ಬದುಕಲಿಕ್ಕಾಗಲ್ಲ. ನಮ್ಮನ್ನೇ ಹೇಳಿದಂಗೆ ಹರಿದ ಬಟ್ಟೆ ಹಸಿದ ಹೊಟ್ಟೆ ಭಗವಂತನ ಜ್ಞಾನ ಕೊಡುವುದಿಲ್ಲ. ಅವೆರಡಕ್ಕೂ ಬೇಕಾಗ್ತದೆ, ಆದರೆ ಅದೇ ಮುಖ್ಯವಾದ ತತ್ವವಾಗಬಾರದು ಅಂತಾರೆ. ದೇಹಾಪತ್ಯ ಕಲತ್ರಾಶು ದೇಹಾಪತ್ಯ ಕಲತ್ರಾದಿಷು ಆತ್ಮದೈನ್ಯೇಷು ಅಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಅಪಶ್ಯನ್ನಪಿ ನ ಪಶ್ಯತಿ. ಅಮಂಗಲಕರವಾದ ಕ್ಷೀಣತೆಯನ್ನು ತಂದುಕೊಡುವಂತಹ ಬಂಧು ಬಾಂಧವರಿದ್ದಾರೆ. ಅದು ಮಗ ಆಗಿರಬಹುದು, ಮಡದಿಯಾಗಿರ್ಬೋದು, ಮಡದಿಗೆ ಗಂಡನಾಗಿರ್ಬೋದು. ಎಷ್ಟು ಆಸಕ್ತಿ ಅವರಲ್ಲಿರಬೇಕು ಅಷ್ಟಿರಬೇಕು. ವಿಪರೀತವಾದ ಆಸಕ್ತಿ ಆದರೆ ಏನಾಗಿ ಬಿಡ್ತದೆ? ವಿಪರೀತವಾದ ಆಸಕ್ತಿ ಆದರೆ ಏನಾಗಿ ಬಿಡುತ್ತದೆ? ಅಪ್ಪಿ ತಪ್ಪಿ ಅವನು ನಮ್ಮಿಂದ ದೂರ ಆದ, ಭೌತಿಕವಾಗಿಯೋ ಅಥವಾ ಶಾರೀರಿಕವಾಗಿಯೋ ದೂರ ಆದ, ಇವನು ತಡ್ಕೊಳ್ಳಿಕ್ಕಾಗಲ್ಲ, ಸತ್ತೋಗಿ ಬಿಡ್ತಾನಿವ. ಅದಕ್ಕೆ ಆಸಕ್ತಿ ಎಷ್ಟಿರಬೇಕು ಅಂತ ಕೇಳಿದರೆ, ನಮಗೆ ಅವರಲ್ಲಿ ಲೌಕಿಕವಾಗಿರ್ತಕ್ಕಂಥ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಆಸಕ್ತವಾಗಿರಬೇಕು. ಆಸಕ್ತಿ ಎನ್ನುವುದು ಮಿತಿ ಮೀರಬಾರದು ಅನ್ನೋದು ಹೇಳೋದು. ಯಾಕೆಂದರೆ ಒಂದು ಎಲ್ಲರೂ ತಿಳಿದಿರಬೇಕು. ಶುಕಾಚಾರ್ಯ ಹೇಳ್ತಾರೆ, ಯಾರು ಇಲ್ಲಿ ಪರ್ಮನೆಂಟ್ ಆಗಿರಲಿಕ್ಕೆ ಬಂದವರಲ್ಲ, ನಮ್ಮ ದೇಹವೇ ಪರ್ಮನೆಂಟ್ ಅಲ್ಲ. ಎಲ್ಲರೂ ಹೊರಗಿನಿಂದ ಬಂದಂಥ ಪ್ರತಿಯೊಬ್ಬರು ನಮ್ಮನ್ನಿವತ್ತಲ್ಲ ನಾಳೆ ಬಿಟ್ಟು ಹೋಗಲಿಕ್ಕೇ ಬಂದವರು.
ಅವತ್ತು ಕೆಲವರು ಬೇಗ ಬಿಟ್ಟು ಹೋಗ್ತಾರೆ, ಕೆಲವರು ಲೇಟಾಗಿ ಬಿಟ್ಟು ಹೋಗ್ತಾರೆ ಅಷ್ಟೇ. ಎಂದಿಗಿದ್ದರೊಂದು ದಿನ ಸಾವು ತಪ್ಪದು. ದೇಹವೇ ಪರ್ಮನೆಂಟ್ ಅಲ್ಲ, ಅಂದಮೇಲೆ ದೇಹದೊಂದಿಗೆ ಇರುವಂಥ ಜನರು ಪರ್ಮನೆಂಟ. ಅದಕ್ಕೆ ನೋಡಿ ವಿಜಯದಾಸರು ಹೇಳಿದ್ರಲ್ಲ, ಮಂದಿಯ ಮಾತಿಗೆ ಎಂದೆಂದೂ ಮರುಗದೆ, ಮಂದಿಯ ಮಾತಿಗೆ ಎಂದೆಂದೂ ಮರುಗದೆ, ಮುಂದಿನ ಹಾದಿಯ ನೋಡೋ, ಮುಂದಿನ ಹಾದಿಯ ನೋಡೋ, ಮುಂದಿನ ಹಾದಿಯ ನೋಡೋ, ಮುರಾರಿಯನೇ ಕೊಂಡಾಡೋ, ಎಲೆ ಮನ ಮುರಾರಿಯನೇ ಕೊಂಡಾಡೋ. ಮಂದಿ ಅಂತ ಪದ ಹಾಕಿದ್ದಾರೆ. ನಾನು ನಮ್ಮ ಗುರುಗಳನ್ನ ಕೇಳಿದೆ, ಮಂದಿ ಅಂದ್ರೆ ಯಾರ ಗುರುಗಳೇ ಅಂತ. ಅವ್ರೇನು ಹೇಳಿದ್ರು ಗೊತ್ತಾ? ನೀವು ಕರೆದಾಗೆಲ್ಲ ಬಂದು, ನೀವು ಹಾಕಿದ್ದನ್ನೆಲ್ಲ ತಿಂದು, ನಿಮ್ಮನ್ನು ಬಾಯಿಗೆ ಬಂದಂಗೆ ಅಂದು ಹೋಗೋರೆ ಮಂದಿಗಳು ಅಂತ. ನೀವು ಅವ್ರನ್ನ ಏನು ಮಾಡಿದ್ರು ತೃಪ್ತಿಪಡಿಸ್ಲಿಕ್ಕಾಗಲ್ಲ ಅಂದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಪ್ರಪಂಚದಲ್ಲಿ ಯಾರೂ ಮನುಷ್ಯರನ್ನು ತೃಪ್ತಿಪಡಿಸ್ಲಿಕ್ಕಾಗುವುದಿಲ್ಲ. ನೀವು ಏನು ಮಾಡಿದ್ರು ಒಂದು ಕೊಂಗು ತೆಗಿತಾನೆ. ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀನಿ ಅಂತಲೇ. ದೇಶ ಪ್ರಸಕ್ತ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ನಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ನಾವು ಮಾಡಬೇಕು. ಕರ್ತವ್ಯ ಮಾಡಿದ ಮೇಲೆ ಭಗವಂತ ಯಾವಾಗ ಯಾರಿಂದ ದೂರ ಮಾಡ್ತಾನೋ ನಮ್ಮ ಋಣ ಅವರಲ್ಲಿ ಅಷ್ಟೇ ಇದ್ದದ್ದು ಅಂತ ತಿಳಿದು ನಾವು ಅದಕ್ಕೆ ಹೊಂದಿಕೊಂಡು ಬದುಕಬೇಕು. ತಂದೆ ಸತ್ತರು, ತಾಯಿ ಸತ್ತಬಹುದು, ಮಗ ಸಾಯ್ಬೋದು, ಅಪ್ಪ ಅಮ್ಮನ ಕಣ್ಣ ಮುಂದೆ ಪುತ್ರ ಶೋಕಂ ನಿರಂತರಂ. ಯಾರು ಯಾವಾಗ ಬೇಕಾದರೂ ನಮ್ಮಿಂದ ಬಿಟ್ಟು ಹೋಗಬಹುದು. ದೇವರ ಅನ್ಯಾಯ ಮಾಡಿಬಿಟ್ಟ ಆಚಾರ್ಯ, ದೇವರೆಂದೂ ಅನ್ಯಾಯ ಮಾಡುವುದಿಲ್ಲ. ಯಾರನ್ನ ಎಷ್ಟು ದಿನ ನಮ್ಮ ಜೊತೆಯಲ್ಲಿ ಇಡಬೇಕು, ಯಾರನ್ನ ಎಷ್ಟು ದಿನ ನಮ್ಮಿಂದ ದೂರ ಇರಿಸಬೇಕು, ಏನು ಮಾಡಬೇಕು, ಯಾವ ಸಾಧನೆಯನ್ನು ನಮ್ಮಿಂದ ಮಾಡಿಸ್ಬೇಕು, ಎಲ್ಲ ಅವನಿಗೊಬ್ಬನಿಗೇ ಗೊತ್ತಿರೋದು. ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಗೆ ಅಪರೋಕ್ಷ ಜ್ಞಾನ ಆಗಿಲ್ಲ. ನಮಗೆ ಅಪರೋಕ್ಷ ಜ್ಞಾನ ಆದಮೇಲೆ ಭಗವಂತ ನಮಗೆ ಅರ್ಥವಾಗುವಂತೆ ಮಾಡ್ತಾನೆ. ಅಲ್ಲಿವರೆಗೂ ನಮಗದು ಅರ್ಥ ಆಗುವುದಿಲ್ಲ. ಯಾವಾಗ ಯಾರು ಬಿಟ್ಟು ಹೋಗ್ತಾರೆ ಗೊತ್ತಿಲ್ಲ. ಎಲ್ಲ ಪರ್ಮನೆಂಟ್ ಅನ್ಕೊಂಡ್ಬಿಟ್ಟಿರ್ತೇವೆ. ಯಾವುದು ಪರ್ಮನೆಂಟ್ ಅಲ್ಲ. ಅದಕ್ಕೆ ನಾನಲ್ಲ, ನನ್ನದಲ್ಲ, ಹಿಂದೆ ಬಾಹೋದಲ್ಲ, ಮುಂದೆ ಉಳಿಯೋದಲ್ಲ, ದಾಸನಾಗು, ವಿಶೇಷನಾಗು. ಅದಕ್ಕೆ ವೈಷ್ಣವರ ಸಂಬಂಧದ ಬಗ್ಗೆ ತಲೆಗೆಡಿಸ್ಕೊಳ್ಬೇಕೆ ಹೊರತು ದೇಹ ಸಂಬಂಧದ ಬಗ್ಗೆ ಅಲ್ಲ. ಈಗ ಒಡೆಯ ನೀನೆಂದರಿತು ನಾ ನಿನ್ನಡಿಯ ಭಜಿಸದೆ, ಮರುಳನಾದೆನು ಮಡದಿ ಮಕ್ಕಳ ಮೋಹದಲ್ಲಿ, ಮನಸಿಲುಕಿದಡಿಗಡಿಗೆ ಮಡದಿ ಯಾರಿ ಮಕ್ಕಳಾರಿ ಒಡಲಿಗೊಡೆಯನು ನೀನು, ನೀ ಕೈ ಬಿಡಿದು ಮುದದಲ್ಲಿ ಬಿಡದೆ ರಕ್ಷಿಸೋ ನಮ್ಮ ನನವರತ. ಕನಕದಾಸರ ಮಾತು. ಯಾರು ಬರುವುದಿಲ್ಲ ಅಂತ. ಅದಕ್ಕೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ಸಂಸಾರದಿಂದ ಯಾರು ಬಿಡುಗಡೆಗೊಳಿಸ್ತಾನೆ ಅದನ್ನು ಯೋಚನೆ ಮಾಡು. ಹುಟ್ಟಿದಾಗಿನಿಂದ ನಮಗೆ ರೋಗ ಇದೆ. ಯಾವ ರೋಗ ಇಲ್ಲ ಆಚಾರ್ಯ? ನೆನ್ನೆ ತಾನು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದೆ, ಎಲ್ಲ ಆಯಿತು, ನಿನ್ಗೆ ಯಾವುದು ದೊಡ್ಡ ರೋಗ ಇಲ್ಲ ಅಂತ ಡಾಕ್ಟರ್ ಹೇಳಿದರು. ಅಂದರೆ ಹುಟ್ಟಿದಾಗಿನಿಂದ ನಮಗೆ ರೋಗ ಇದೆ. ಯಾವುದು ಅಂದರೆ ಹುಟ್ಟಿದ್ದೇ ರೋಗ. ಅದಕ್ಕಿಂತ ದೊಡ್ಡ ರೋಗ ಯಾವುದಿದೆ? ನಾವು ಹುಟ್ಟಿ ಬಂದಿರೋದೇ ದೊಡ್ಡ ರೋಗ. ಅದರಿಂದ ತಪ್ಪಿಸ್ಕೊಳ್ಳಬೇಕು. ಅದಕ್ಕೆ ಒಡೆಯ ಯಾರು? ಧನ್ವಂತರಿ ಅವ ಇದ್ದಾನೆ ಅಲ್ವಾ? ಅದಕ್ಕೆ ಯಾವ ರೋಗವು ನನಗೆ ದೇವ ಧನ್ವಂತರಿ, ನನ್ನ ಕೈ ಬಿಡಿದು ನೋಡಯ್ಯ. ಎಂಥ ರೋಗ ನಮಗೆ? ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು, ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ. ದೊಡ್ಡ ರೋಗ ಇದು. ಆ ರೋಗಗಳನ್ನು ಪರಿಹಾರ ಮಾಡುವಂಥ ಭಗವಂತ ಭಗವಾನ್ ಹರಿರೀಶ್ವರ. ಅಂಥವನ ಬಗ್ಗೆ ಶ್ರೋತವ್ಯ ಕೇಳಯ್ಯ, ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ಅದಕ್ಕೆ ಇಲ್ಲಿ ಆಚಾರ್ಯರ ಅರ್ಥ ಬರೆದರು. ಶ್ರುತ್ವ ಮತ್ವ ತಥಾ ಧ್ಯಾತ್ವ ತತಜ್ಞಾನ ವಿಪರ್ಯಯೋ ಸಂಶಯಂ ಚ ಪರಾಣ್ ಬುದ್ಧಿಯ ಲಭತೆ ಬ್ರಹ್ಮದರ್ಶನಂ. ಆಚಾರ್ಯ ಬರೆದದ್ದು. ಹರಿಕಥಾಶ್ರವಣದಿಂದ ಅಜ್ಞಾನ ಹೋಗ್ತದೆ. ಭಗವಂತನ ಕಥೆಯನ್ನು ಯಾಕೆ ಕೇಳಬೇಕು ಆಚಾರ್ಯ ಅಂದರೆ, ಭಗವಂತನ ಕಥೆ ಕೇಳುವುದರಿಂದ ಅಜ್ಞಾನ ಹೋಗ್ತದೆ. ಕೀರ್ತನೆ ಮಾಡುವುದರಿಂದ ಸಂಶಯ ಹೋಗ್ತದೆ, ಭ್ರಾಂತಿ ಹೋಗುತ್ತೆ. ಮತ್ತೆ ಅವನನ್ನು ಸ್ಮರಣೆ ಮಾಡುವುದರಿಂದ ಬ್ರಹ್ಮ ಸಾಕ್ಷಾತ್ಕಾರವಾಗ್ತದೆ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಮೂರನ್ನು ಹೇಳಿದ್ದಾರೆ. ಬರೀ ಶ್ರವಣ ಮಾಡಿದ್ರೂ ಪ್ರಯೋಜನ ಇಲ್ಲ, ಬರೀ ಮನನ ಮಾಡಿದ್ರೂ ಪ್ರಯೋಜನ ಇಲ್ಲ, ಬರೀ ನಿಧಿಧ್ಯಾಸನ ಮಾಡ್ಲಿಕ್ಕೆ ಆಗುವುದಿಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಅದು ಒಟ್ಟೊಟ್ಟಿಗಿರೋದು ಅಲ್ವಾ? ಏನು ಹೇಳಿದ್ದಾರೆ ಅಂತಾರು ನೋಡ್ಕೋಬೇಕು ಬೇಡ? ಒಂದು ಸ್ವಲ್ಪನಾದ್ರೂ ಆವರ್ತನ ಮಾಡ್ಕೋಬೇಕು. ಏನು ಹೇಳಿದ್ರು ಆಚಾರ್ಯರು? ತುಂಬ ಚೆನ್ನಾಗಿ ಹೇಳಿದ್ರಪ್ಪ, ಹಾವು ಅಂತೆಲ್ಲ ಕಿರ್ಚಿದ್ರು, ಏನೋ ಮಾಡಿದ್ರು, ಬಟ್ ಏನು ಹೇಳಿದ್ರು ಅಂತ ಗೊತ್ತಾಗಲಿಲ್ಲ. ಚೆನ್ನಾಗಿ ಹೇಳಿದ್ರು ಅಂತ ಹೇಳಿದ್ರೆ ಪ್ರಯೋಜನ ಏನು? ಹೇಳಿದ್ದು ದಂಡ, ಕೇಳಿದ್ದು ದಂಡ. ಅದಕ್ಕೋಸ್ಕರವಾಗಿ ಏನು ಹೇಳುತ್ತಾರೆ ಅದನ್ನು ಕೇಳಬೇಕು. ಅದಕ್ಕೆ ಏತವಾನ್ ಸಾಂಖ್ಯಯೋಗೇಭ್ಯೋ ಸರ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಂ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ನಾವು ಜೀವನದಲ್ಲಿ ಚೆನ್ನಾಗಿ ಸಾಧನೆ ಮಾಡಿದ್ದೇವೆ, ಧರ್ಮಾನುಷ್ಠಾನವನ್ನು ಮಾಡಿದ್ದೇವೆ, ಕರ್ಮವನ್ನು ಚೆನ್ನಾಗಿ ಆಚರಣೆ ಮಾಡಿದ್ದೇವೆ ಅಂದರೆ ನಮಗೇನು ಅದಕ್ಕೆ ದ್ಯೂತಕ ಅಂದರೆ ಅಂತೆ ನಾರಾಯಣ ಸ್ಮೃತಿ. ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬಂತ
ಅಲ್ಲಿಗೆ ಅವನು ಚೆನ್ನಾಗಿ ಸಾಧನೆ ಮಾಡಿದ್ದಾನೆ ಅಂತ ಅರ್ಥ. ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಲಿಲ್ಲ, ಅವನು ಸಾಧನೆ ಸರಿಗೆ ಮಾಡಿಲ್ಲ ಅಂತಲೇ ಅರ್ಥ. ಸ್ಮರಣೆ ಹೇಳ್ತಾ ಇರೋದು, ಉಚ್ಚಾರಣೆ ಅಲ್ಲ. ಅದಕ್ಕೆ ಕರುಣಿಸೋ ರಂಗ ಕರುಣಿಸೋ, ಅಂತ್ಯಕಾಲದಲ್ಲಿ ನಿನ್ನ ನಾಮ ಒದಗುವಂತೆ ಅದು ಒದಗಬೇಕು. ನಾವದನ್ನು ಸ್ಮರಣೆ ಮಾಡೋದಲ್ಲ. ನಾರಾಯಣ ಅಂದರೆ ನಾರಾಯಣನ ರೂಪ ಕಣ್ಣೆದುರುಗಡೆ ಬರಬೇಕು, ಕೃಷ್ಣ ಅಂದರೆ ಕೃಷ್ಣನ ರೂಪ ಕಣ್ಣೆದುರುಗಡೆ ಬರಬೇಕು. ಅದನ್ನು ಸ್ಮರಣೆ ಅಂತ ಕರೆದದ್ದು. ಸ್ಮರಣೆ ಇದ್ದರೆ, ನಾವು ಕೋಮಾನಲ್ಲಿದ್ದರೆ ಅಥವಾ ಏನೋ ಆಗಿತ್ತು, ಕೈ ಬಾಯಿಗಳೆಲ್ಲ ಬಿದ್ದೋಗಿರ್ತವೆ, ಯಾವ ಸಂದರ್ಭದಲ್ಲಿ ಏನು ಹೇಳೋದು, ಅವನೇನೋ ಹೇಳಬೇಕು ಅಂತ ಇರ್ತಾನೆ, ಕೇಳಿದವ್ರಿಗೆ ಅರ್ಥ ಆಗಲ್ಲ, ಬಂದವರೆಲ್ಲ ದೂರ ನಿಂತ್ಕೊಂಡಿರ್ತಾರೆ. ನನ್ ಗುರುತು ಸಿಕ್ತೆ ಅಂತ ಕೇಳ್ತಿರ್ತಾರೆ. ಅವನು ಯಮಧರ್ಮರಾಜನ್ ಗುರುತು ಬಿಟ್ಟು ಬೇರೆ ಗುರುತು ಸಿಗಲ್ಲ ಅಲ್ವಾ? ಅಯ್ಯೋ ಪಾಪ ಹೆಂಗಾಗ್ಬಿಟ್ರು ಆಚಾರ್ಯರು, ಹೆಂಗಿದ್ರಲ್ಲ ಹಿಂಗಾಗ್ಬೋದು ಅಂತ ಕೆಲವ್ರು ಅಂತಾರೆ. ಹೆಂಗಾಡ್ತಿದ್ರು ಆಚಾರ್ಯ, ಮೆರಿತಿದ್ರು ಆಗ್ಬೇಕು ಹಂಗೆ ಅಂತ ಕೆಲವ್ರು ಅಂತಾರೆ. ಒಬ್ಬೊಬ್ಬರು ಒಂದೊಂದು ಅಂತಾರೆ. ಅದಕ್ಕೋಸ್ಕರ ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಡ್ತಿ? ಅದಕ್ಕೆ ಇದನ್ನ ಹೇಳಿದ್ದ. ಅದರಿಂದ ಜನ್ಮಲಾಭ ಪರಂ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಆಚಾರ್ಯ ಹೇಳಿದ್ರು, ಅಂತ್ಯಕಾಲದಲ್ಲಿ ಪುಕ್ಕಟ್ಟೆ ಭಗವಂತನ ನಾಮಸ್ಮರಣೆ ಬರುವುದಿಲ್ಲ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ನೀವು ಸಂತತವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದರೆ ಆಗ ಅಂತ್ಯಕಾಲದಲ್ಲಿ ಬರಬಹುದು, ಗ್ಯಾರಂಟಿ ಇಲ್ಲ. ಸಂತತವಾಗಿ ಮಾಡಲಿಲ್ಲ ಅಂದ್ರೆ ಅಂತ್ಯಕಾಲದಲ್ಲಿ ಎಲ್ಲಿಂದ ಬರ್ತದೆ ಭಗವಂತನ ನಾಮಸ್ಮರಣೆ? ಬರುವುದಿಲ್ಲ. ಯಾವಾಗಲೂ ಓದ್ತಿದ್ದ ಹುಡುಗನಿಗೆ ಪರೀಕ್ಷೆಯಲ್ಲಿ ಜ್ಞಾಪಕ ಬರ್ತದೆ ಯಾವುದೋ ಒಂದು, ಅವನು ಓದೇ ಇಲ್ಲ, ಅವನಿಗೆ ಜ್ಞಾಪಕ ಬರುತ್ತೆ. ತಲೆ ಕೆರ್ಕೊಂಡ್ರು ಅಷ್ಟೇ, ತಲೆ ಬಡ್ಕೊಂಡ್ರು ಅಷ್ಟೇ. ಅವನು ಓದಿದ್ರೆ ಅಕಸ್ಮಾತ್ ಏನಾದ್ರು ಮರೆತು ಹೋಗಿತ್ತು ಅಂದಾಗ ಇದ್ದಕ್ಕಿದ್ದಂತೆ ಹೊಳೆಯುತ್ತೆ, ಭಗವಂತ ಉಳಿಸ್ತಾನೆ. ಓದೇ ಇಲ್ಲ, ಏನು ಹೊಳೆಯುತ್ತದೆ? ಅದಕ್ಕೆ ಪ್ರಾಯೇಣ ಮುನಿಯೋ ರಾಜನ್ ಅವ್ರು ಹೇಳಿದ್ದು. ಪ್ರಾಯೇಣ ಮುನಿಯೋ ರಾಜನ್ ನಿವೃತ್ತ ವಿಧಿ ನಿಷೇಧನ ನೈರ್ಗುಣ್ಯಸ್ತಾರಮಂತೆ ಸ್ಮ ಗುಣಾನುಕಥನೆ ಹರೇ. ಅವರವರ ಯೋಗ್ಯ ಅನುಸಾರವಾಗಿ ವಿಧಿ ನಿಷೇಧಗಳನ್ನು ಚೆನ್ನಾಗಿ ತಿಳ್ಕೊಂಡು ಭಗವಂತನ ಗುಣಗಳನ್ನು ಕೇಳುವುದಕ್ಕೆ ದೇವತೆಗಳೇ ಸಂತುಷ್ಟರಾಗ್ತಾರೆ ಅಂದ್ಮೇಲೆ ಮನುಷ್ಯ ಸಂತುಷ್ಟನಾಗುವುದಿಲ್ವಾ? ಅದಕ್ಕೆ ನಾನು ನಿನಗೆ ಅಂತ್ಯಕಾಲದಲ್ಲಿ ಏನು ಹೇಳಬೇಕು ಅನ್ನೋದನ್ನು ಹೇಳ್ತೇನೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅದೀತವಾನ್ ದ್ವಾಪರಾದೌ ಪಿತೃ ದ್ವೈಪಾಯನಾದಹಂ. ದ್ವಾಪರಾದವು ಅಂತಿದೆ ಇಲ್ಲಿ. ಅದಕ್ಕೆ ನೋಡಿ ಆಚಾರ್ಯರ ಭಾಷ್ಯ. ದ್ವಾಪರಾದವು ಅಂದರೆ ಏನು ಗೊತ್ತಾ? ಎಲ್ಲರೂ ದ್ವಾಪರದ ಆದಿಯಲ್ಲಿ ಅಂತ ಬರೆದ್ಬಿಟ್ರು. ದ್ವಾಪರಾದಿಯಲ್ಲಿ ಭಾಗವತ ರಚನೆ ಆಗಿರಲಿಲ್ಲ. ದ್ವಾಪರಾದವು ಅಂತಿದೆ. ಅದಕ್ಕೆ ಆಚಾರ್ಯರು ಬರೆದರು ದ್ವಾಪರ ಆದವು ಅಂತ ಬಿಡಿಸಿದ್ರು. ದ್ವಾಪರದಲ್ಲಿ ಕಲಿಯುಗದ ಆದಿಯಲ್ಲಿ ಅಂತ ಅರ್ಥ. ದ್ವಾಪರ ಆದಿಯಲ್ಲಿ ಅಲ್ಲ, ದ್ವಾಪರದಲ್ಲಿ ಕಲಿಯುಗದ ಆದಿಯಲ್ಲಿ ಅಂತ ಅರ್ಥ. ದ್ವೈಪಾಯನಾದಹಂ. ಯಾಕೆ ಅಂದ್ರೆ ಇದು ವೇದವ್ಯಾಸ ದೇವರಿಗೆ 600 ವರ್ಷ ಆದಾಗ ಧೃತರಾಷ್ಟ್ರ ಹುಟ್ಟಿದ ಅಂತ ಮಹಾಭಾರತ ಹೇಳುತ್ತದೆ. ಧೃತರಾಷ್ಟ್ರ ಹುಟ್ಟುವಾಗ ಎಷ್ಟು ವಯಸ್ಸು? ವೇದವ್ಯಾಸ ದೇವರಿಗೆ 600 ವರ್ಷ. ಅಂದಮೇಲೆ ದ್ವಾಪರಾದವು ಹೆಂಗಾಗ್ತದೆ? ವೇದವ್ಯಾಸರ ಅವತಾರವೇ ಆಗಿರಲಿಲ್ಲ ದ್ವಾಪರದ ಆದಿಯಲ್ಲಿ. ಅದಕ್ಕಿಲ್ಲ ಹೇಳಿದ್ದು. ಅದಕ್ಕೆ ಅವರು ಹೇಳಿದ್ರಲ್ಲ, ಅವ್ರು ಏನು ಹೇಳಿದ್ರಲ್ಲ, ನಾನು ಅದನ್ನು ಹೇಳ್ತೇನೆ ಅಂತ. ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈ ಹಾಯನೈಃ ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇ ಯತಃ. ಅಲ್ಲ, ನನಗೆ 7 ದಿನದಲ್ಲಿ ಆಗ್ತದ ಆಚಾರ್ಯ ಅಂತ ಕೇಳಬೇಡ. ವಿವೇಚನೆ ಇಲ್ಲದೆ ಇದ್ದವನು 100 ವರ್ಷ ಹೇಳಿದ್ರು ಪ್ರಯೋಜನ ಇಲ್ಲ. ಯಾರಿಗೆ ವಿವೇಚನೆ ಇರ್ತದೆ ಅವನು ಒಂದು ಕ್ಷಣ ಉಪದೇಶ ಮಾಡಿದ್ರೆ ಸಾಕು, ಅವ ಉದ್ಧಾರ ಆಗಿಬಿಡ್ತಾನೆ. ಅದಕ್ಕೆ ನಿನ್ಗೊಂದು ಉದಾಹರಣೆ ಕೊಡ್ತೇನೆ ಅಂತಾರೆ. ಕಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವಾ ಯತ್ತಾಮಿಹಾಯುಷಃ ಮುಹೂರ್ತಾತ್ ಸಂಕಮುತ್ಸೃಜ್ಯ ಗತವಾನ ವಯಂ ಹರಿಂ. ದಿಲೀಪಃ ತಸ್ಯ ತನಯಃ. ಹರಿವಂಶ. ದಿಲೀಪಃ ತಸ್ಯ ತನಯಃ ಕಟ್ವಾಂಗೋ ಇತಿ ವಿಶ್ರುತಃ ಏನ ಸ್ವರ್ಗಾತಿಹ ಗತ್ಯ ಮುಹೂರ್ತಂ ಪ್ರಾಪ್ಯ ಜೀವಿತಂ ಅಂತ. ದಿಲೀಪಃ ತಸ್ಯ ತನಯಃ. ಯಾರ ಮಗ ದಿಲೀಪ ರಾಜನು ಅಂತ ಅವ ಕಟ್ವಾಂಗ ರಾಜ. ಅವ ದೇವತೆಗಳ ಜೊತೆಯಲ್ಲಿ ನಿಂತು ದೈತ್ಯರ ವಿರುದ್ಧ ಯುದ್ಧ ಮಾಡ್ತಾ ಇದ್ದ. ಯುದ್ಧದಲ್ಲಿ ಅವರಿಗೆ ಜಯ ಆಯಿತು. ಕಟ್ವಾಂಗನಿಗೆ ದೇವತೆಗಳು ಕೇಳಿದ್ರು, ಏನು ಬೇಕಪ್ಪ ನಿನಗೆ ಅಂತ. ಅವನು ಕೇಳಿದ, ನನ್ನ ಆಯುಸ್ ಎಷ್ಟಿದೆ ಹೇಳ್ರಿ ಅಂತ ಕೇಳಿದ. ನನಗಿನ್ನ ಆಯುಸ್ ಎಷ್ಟಿದೆ? ಅವ್ರು ಹೇಳಿದ್ರು 1 ಮುಹೂರ್ತ ಇದೆ, 48 ನಿಮಿಷ. ನಿನಗೆ ಆಯುಸ್ಸಿರೋದು ಅಷ್ಟೇ ಅಪ್ಪ ಅಂದರು. ನನ್ನನ್ನು ಮೊದಲು ಭೂಲೋಕ ಕಳಿಸ್ಕೊಡಿ ಅಂತ ಅಭಿಮಾನದಲ್ಲಿ ಭೂಲೋಕಕ್ಕೆ ಅವರು ಕಳಿಸಿಕೊಟ್ರು. ಮುಹೂರ್ತ ಸಂಗಮ ಸೃಜ್ಯ ಗತವಾನ ವಯಂ ಹರಿಂ. ಮೇಲಿಂದ ಕೆಳಗೆ ಬರುವಾಗಲೇ ಅವನು ಎಲ್ಲವನ್ನ ತೊರೆದ, ಕರ್ಮ ಎಲ್ಲವನ್ನ ಚೆನ್ನಾಗಿ ಆಚರಣೆ ಮಾಡಿಬಿಟ್ಟ. ಮಾನಸಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಒಳಗಿನಿಂದ ವೈರಾಗ್ಯ ಪೂರಿತವಾದ ಜ್ಞಾನ ಭಕ್ತಿಗಳನ್ನು ಚೆನ್ನಾಗಿ ಭಗವಂತನಲ್ಲಿ ಇಟ್ಟ ಉಪಾಸನೆ ಮಾಡಿದ. ಕೆಳಗೆ ತಾಕುವಷ್ಟರೊಳಗೆ ಅವ ಎಲ್ಲ ಕಳ್ಕೊಂಡು ಭಗವಂತನನ್ನು ಸೇರಿಬಿಟ್ಟ. 1 ಮುಹೂರ್ತದಲ್ಲಿ ಅವ ಸಾಧನೆ ಮಾಡಿಕೊಂಡು ಸಾಕ್ಷಾತ್ ಭಗವಂತನ ಪಾದಾರವಿಂದವನ್ನು ಸೇರಿದ. ಅವನು 1 ಮುಹೂರ್ತದಲ್ಲಿ ಸಾಧನೆ ಮಾಡಿಕೊಂಡಿದ್ದಾನೋ ಕಟ್ವಾಂಗ. ನಿನಗೆ 1 ವಾರ ಟೈಮ್ ಇದೆಯಪ್ಪ, ಯಾಕೆ ತಲೆ ಕೆಡಿಸ್ಕೊಳ್ತಿ? 1 ವಾರ ಟೈಮ್ ಇದೆ ನಿನಗೆ ಅಂತ ಹೇಳ್ತಾರೆ. ಹಿಂಗೆ ಮಾಡಬೇಕಂತೆ. ನಿನ್ನ ಮಕ್ಕವ ನೋಡ್ಕೊಂಡಿದ್ದೇನು ಕನ್ನಡಿಲಿ? ನೀನು ಭಾಗವತ ಕೇಳೋದು. ನಮಗೆಲ್ಲ ಹಂಗೆ ಮಾಡಿದ್ರು ಹಿಂದೆ.
ಪಾಠಕ್ಕೆ ಹೋಗಬೇಕು ಅಂದ್ರೆ ಒಬ್ಬರು ಬೆಂತಡದವ್ರಿಲ್ಲ. ಈಗಾದ್ರೆ ವಾಸಿ ತಂದೆ ತಾಯಿಗಳು ನಿಜವಾಗ ಹೇಳ್ತೇನೆ, ಇವತ್ತಿನ ಮಕ್ಕಳು ನಿಜವಾಗ ಅದೃಷ್ಟವಂತರು, ಆದ್ರೆ ಅವರು ಉಪಯೋಗ ಮಾಡ್ಕೋತಾ ಇಲ್ಲ ಅದನ್ನ. ನಮ್ಮ ಕಾಲದಲ್ಲಿ ಎಲ್ಲ ಹೋದ ಮೊದಲು ಅವಮಾನವೇ. ನೀನ ತತ್ವಪ್ರಕಾಶ ಕಲಿಯೋದು, ತತ್ವಪ್ರಕಾಶಕ್ಕೆ ಹೇಳಲಿಕ್ಕೆ ಬರ್ತದೆ ಬಾಯಲ್ಲಿ, ಮಕ ಅನ್ಕೊಂಡಿದ್ದೆ ಕನ್ನಡಿಲಿ, ಏನ್ ಅನ್ಕೊಂಡಿದ್ದೆ ಅಂತ ಮೊದಲು ಶುರು. ಅವರನ್ನು ಕಾಡಿ ಬೇಡಿ ಅವ್ರ ಹತ್ರ ಬಿದ್ದು ಅವ್ರು 7 ಟೈಮ್ ಹೋಗಿ ಎಲ್ಲ ಮಾಡಿಕೊಂಡು 3 ಜಾಗಕ್ಕೆ 4 ಜಾಗಕ್ಕೆ ಸೈಕಲ್ಗಳು ತುಳ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತು ಹಂಗಲ್ಲ. ನಾವು ಹೇಳ್ತೀವಿ ಅಂದ್ರೆ, ಅಯ್ಯೋ ಆಚಾರ್ಯ ಕ್ರಿಕೆಟ್ ಮ್ಯಾಚ್ ಬರ್ತಾ ಇದೆ, ಬೇಡ, ಇನ್ನೊಂದು ವಾರ ಬೇಡ, ಮುಂದಿನ ವಾರ ನೋಡೋಣ ಅಂತ ಅವರೇ. ನಾವು ಹೇಳ್ತೇವೆ ಅಂದ್ರೆ ಕೇಳೋರು ಇಲ್ಲ. ಅವ್ರು ಹೇಳ್ತಿದ್ರು, ಅವ್ರು ಇವಾಗಿನ ಥರ ಫೋನ್ ಇಲ್ಲ. ನೀವು ಅವ್ರ ಮನೆಗೆ ಹೋದಾಗ ಇವತ್ತು ಪಾಠ ಬೇಡ ಅಂದ್ರೆ ವಾಪಸ್ ಬರ್ಬೇಕಷ್ಟೇ. ಇವಾಗ ಎಲ್ಲ ಪರಿಸ್ಥಿತಿ ಚೆನ್ನಾಗಿದೆ, ಕೇಳೋರೇ ಇಲ್ಲ. ಏನಕ್ಕೆ ನೀವಿದಿರಲ್ಲ ಆಚಾರ್ಯ, ನೀವು ಯಾವಾಗ ಕೇಳಿದ್ರು ಇರ್ತೀರಿ, ನೀವು ಯಾವಾಗ ಕೇಳಿದ್ರು ಬರ್ತೀರಿ. ನಾವು ಬೇರೆ ಯಾಕೆ? ಒಬ್ಬರು ಕಲ್ತ್ರೆ ಸಾಕಲ್ವಾ? ಎಲ್ಲರೂ ಯಾಕೆ ಕಲಿಬೇಕು ಅಂತ? ಒಬ್ಬರು ಊಟ ಮಾಡಿದ್ರೆ ಸಾಕಲ್ಲ, ಬೇರೆಯವ್ರು ಯಾಕೆ ಊಟ ಮಾಡಬೇಕು ಅಂತ ಕೇಳ್ತಾರೆ. ಯಾರು? ಊಟ ಮಾತ್ರ ಎಲ್ಲರಿಗೂ ಬೇಕು, ಪಾಠ ಯಾರಿಗೂ ಬೇಡ ಅಂದ್ರೆ ಹಿಂಗೆ ಲೆಕ್ಕ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಪ್ರತಿಯೊಬ್ಬರಿಗೂ ಇದೊಂದು ಸಮಸ್ಯೆ. ಅದಕ್ಕೆ ನಾವು ಹೇಳುವಾಗ ಮೊದಲು ಬೆಂತಟ್ಟಬೇಕು. ಎಂತೆಂಥವರು ಕಲ್ತ್ಬಿಟ್ರು ನೋಡಿ. ಅವರು ಖಟ್ವಾಂಗರಾಜ ಒಂದು ಮುಹೂರ್ತದಲ್ಲಿ ಸಾಧನೆ ಮಾಡಿಕೊಂಡ, ನಿನಗೆ ಸಾಧನೆ ಮಾಡ್ಕೊಳ್ಲಿಕ್ಕೆ ಆಗಲ್ಲವೇನೋ ಪರೀಕ್ಷಿತ, 1 ವಾರ ಟೈಮ್ ಇದೆ ನಿನಗೆ, ಯಾಕೆ ತಲೆ ಕೆಡಿಸ್ಕೊಳ್ತಿ ಅಂತ ಬೆಂತಟ್ಟಿದ್ರು. ತವಾಪಿ ಏತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ ಯಾತ್ತಾವತ್ ಸಂಪರಾಹಿಕಂ. ಅದಕ್ಕೆ ಅವರು ಹೇಳ್ತಾರೆ, ಈಗ ಶುರು ಮಾಡ್ತಾರೆ. ಒಂದು ಹೇಳ್ತೇನೆ, ಅದಕ್ಕೆ ಹೇಳಿದೆ ಸಾಧನಾ ಪ್ರಕರಣ. ನಾನು ಬೇರೆ ಯಾವುದನ್ನು ಜಾಸ್ತಿ ಮುಟ್ಟುವುದಿಲ್ಲ, ಸಾಧನೆ. ಯಾಕೆಂದ್ರೆ ಈ ಸಾಧನೆಯಲ್ಲಿ ನಾವಿದ್ದೇವೆ. ಭಾಗವತ ಎಷ್ಟು ವರ್ಷ ಕೇಳಿ ನಾವೇನು ಸಾಧನೆ ಮಾಡಿಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ನಾವು ಭಾಗವತ ಕೇಳಿ ಪ್ರಯೋಜನ ಏನು? ಈಗ ಅವ್ರು ಹೇಳ್ತಾರೆ, ಅಂತ್ಯಕಾಲ ನಮಗೆ ಬಂತು ಅಂತ ಗೊತ್ತಾಯಿತು ಅಂದ್ರೆ ಏನು? ಗೊತ್ತಾಗಿದೆ. ಪ್ರತಿಯೊಬ್ಬರು ಅಂತ್ಯಕಾಲದಲ್ಲಿರೋ, ನಾವೆಲ್ಲ ಒಂದು ಕಾಲ ತಿರ್ದು ಅಚ್ಚಕಡೆ ಇಟ್ಟಿರೋರೆ. 50 ದಾಟಿತು ಅಂದ್ರೆ ಮುಗೀತು ಅಂತ, ಅದು ಬೋನಸ್ಸು. 50ರ ಮೇಲೆ ಬರೋದೆಲ್ಲ ಬೋನಸ್. ಅವ್ನು ಯಾವಾಗ ಸಾಯ್ತಾನೆ ಗೊತ್ತಿಲ್ಲ. 50ರೊಳಗೆ ಎಷ್ಟೋ ಜನ ಹೋಗ್ತಿದ್ದಾರೆ. 50 ಆದ ಮೇಲೆ ಏನು ಬರ್ತದೆ ಆಯುಸ್ಸು, ಅದು ಬೋನಸ್ಸು. ಅದಕ್ಕೆ ಅಂತ್ಯಕಾಲೇ ಮೊದಲು. ತು ಪುರುಷ ಆಗತೆ ಗತ ಸತ್ವಸಹ. ಅಂತ್ಯಕಾಲ ಹತ್ತಿರಕ್ಕೆ ಬರ್ತಾ ಇದೆ ಅಂದ್ರೆ ಮೊದಲವನು ಮಾಡಬೇಕಾದದ್ದು ಏನು ಗೊತ್ತಾ? ಅವ್ನು ಹೇಳುತ್ತವರು, ಛಿಂದ್ಯಾತ ಸಂಘ ಶಸ್ತ್ರಾಣ ಸ್ಪೃಹಾಂ ದೇಹಾನು ಏಚತಂ. ಮೊದಲು ಮೋಹವನ್ನ ತೊರಿ ಅಂತಾರೆ. ನಮ್ಗೆ ಸಮಸ್ಯೆ ಆಗೋದೇನು ಅಂದ್ರೆ ಅಂತ್ಯಕಾಲದಲ್ಲಿ ಜಾಸ್ತಿ ಮೋಹ ಬರೋದು. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮೋಹ ಸಿಕ್ಕಾಪಟ್ಟೆ ಬಂದ್ಬಿಡ್ತದೆ ಅವನಿಗೆ. ಮುಂಚೆ ಎಲ್ಲ ನನ್ನ ಮಾತು ಕೇಳ್ತಿದ್ರು, ಆಚಾರ್ಯ ಯಾರು ನನ್ನ ಮಾತು ಕೇಳಲ್ಲ, ಮೊಮ್ಮಕ್ಕಳು ನನ್ನ ಮಾತಾಡ್ಸಲ್ಲ. ಯಾಕೆ ಮಾತಾಡಿಸ್ಬೇಕು ಅಂತ ನಾನು ಕೇಳ್ತಾ ಇರೋದು. ಏನಕ್ಕೆ ಮಾತಾಡಿಸ್ಬೇಕು ಅವ್ರಿಗೆ? ಒಂಟಿ ಗೂಬೆ ತರ ಕೂತಿರ್ತಾರೆ, ನೀನು ಒಂಟಿ ಗೂಬೆ ತರ ಕೂತ್ಕೊಂತ ಯಾರು ಹೇಳಿದವರು? ಒಂಟಿ ಮಾಡಿದ್ದೇನಕ್ಕೆ ಭಗವಂತ ನಿನ್ನನ್ನ? ಸಾಧನೆ ಮಾಡಬೇಕು ಅಂತ ಮಾಡಿರೋದು. ನೋಡಿ, ಅದಕ್ಕೆ ಸಾಧನೆ ಸಂಘದಲ್ಲಾಗುವುದಿಲ್ಲ, ಸಂಘದಲ್ಲಿ ಕೀರ್ತನೆ ಆಗ್ತದೆ. ಸಾಧನೆ ಮಾಡಬೇಕಾದ್ರೆ ಏಕಾಂತದಲ್ಲಿಯೇ ಸಾಧನೆ ಮಾಡಬೇಕು. ಒಬ್ಬರೇ ಇದ್ದಾಗ ಸಾಧನೆ ಮಾಡಬೇಕು ಹೊರತು ಗುಂಪಿನಲ್ಲಿ ಸಾಧನೆ ಆಗುವುದಿಲ್ಲ. ಗುಂಪಿನಲ್ಲಿ ಭಜನೆ ಆಗತ್ತೆ, ಗುಂಪಿನಲ್ಲಿ ಶ್ರವಣ ಆಗತ್ತೆ. ಏನು ಕಲ್ತಿರ್ತೇವೆ ನೋಡಿ, ಪರೀಕ್ಷೆಯಲ್ಲಿ ಅವ್ನು ಏನು ಓದಬೇಕಾದ್ರೂ ಗ್ರೂಪ್ ಸ್ಟಡಿ ಮಾಡ್ಬೋದು. ಬರೆಯುವಾಗ ಒಬ್ಬನೇ ಬರೀಬೇಕಲ್ಲಿ. ಯದ್ಯಪಿ ಎಷ್ಟೊಂದು ಜನ ಇರ್ಬೋದು, ಅವನ ಪೇಪರ್ ಅಲ್ಲಿ ಅವನೊಬ್ಬನೇ ಬರೀಬೇಕಲ್ಲ, ಅಕ್ಕಪಕ್ಕದವ್ರು ನೋಡ್ಕೊಂಡು ಬರೀಲಿಕ್ಕಾಗತ್ತೇನೋ? ಇದು ದೇವರು ಕೊಟ್ಟಿರುವಂತ ಪೇಪರ್ ಇದು. ಅದಕ್ಕೆ ನೋಡಿ, ಅದರಲ್ಲಿ ಯಾವತ್ತೂ ಹೇಳ್ತೇನೆ, ಅವನೇನು ಕ್ವಶನ್ ಕೇಳ್ತಾನೆ ನಮಗೆ ಗೊತ್ತಿಲ್ಲ, ಎಲ್ಲಕ್ಕೂ ಪ್ರಿಪೇರ್ ಆಗಿ ಹೋಗಿರ್ತೇವೋ ಇಲ್ವೋ? ಹಾಗೆ ಇಲ್ಲಿ ಭಗವಂತ ಏನು ಕ್ವಶನ್ ಕೇಳ್ತಾನೆ ಗೊತ್ತಿಲ್ಲ, ಭಾಗವತ ಕೇಳ್ಕೊಂಡು ಹೋಗಿದ್ದೇವೆ. ಅವನು ಕೊಟ್ಟಂತ ಆನ್ಸರ್ ಶೀಟು, ಅವರು ಕೊಟ್ಟ ಆನ್ಸರ್ ಶೀಟಿನಲ್ಲೇ ಬರೀಬೇಕು ನೀವು. ನಾನು ಯಾವುದೋ ಶೀಟ್ ತಗೊಂಡ್ಬರ್ತೇನೆ, JK ಬಾಂಡ್ ಪೇಪರ್ ತಗೊಂಡ್ಬರ್ತೇನೆ, ಅದು ಸರಿ ಇಲ್ಲ, ಬ್ಲಾಟಿಂಗ್ ಆಗ್ತಾ ಇದೆ ಅಂತ ಕೇಳಿದ್ರೆ ಕೇಳಲ್ಲ. ಇದು ದೇವರು ಕೊಟ್ಟ ಆನ್ಸರ್ ಪೇಪರ್, ಇದು ದೇಹ. ಅವನು ಕೊಟ್ಟ ದೇಹದಿಂದಲೇ ಸಾಧನೆ ಮಾಡಬೇಕು. ನನಗೂ ಕೈಕಾಲು ನೆಟ್ಟಿಗಿದ್ರೆ ಚೆನ್ನಾಗಿರ್ತಿತ್ತು ಆಚಾರ್ಯ, ನಾನು ಒಂದು ಸ್ವಲ್ಪ ಕಮ್ಮಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಸಾಧನೆ ಮಾಡ್ಕೊತಿದ್ದೆ. ಇವಾಗ ಆಗಲ್ಲ. ಒಳ್ಳೆ ವಂಶದಲ್ಲಿ ಹುಟ್ಟಿದ್ರೆ ಸರಾಗಿತ್ತು. 1000 ನೆಪ ಹೇಳೋ ಆಗಿಲ್ಲ. ಅವನು ಕೊಟ್ಟ ಶರೀರ ಸಾಧನೆ ಮಾಡಬೇಕು. ಅವನು ಏನು ಕೇಳ್ತಾನೆ ಉತ್ತರ ಮಾಡಬೇಕು, ಕಡೆಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಅದನ್ನೇ ಅರ್ಪಣೆ ಅಂತ ಕರೆದು. ನಾವು ಏನು ಮಾಡ್ತೇವೋ ಅದನ್ನ ದೇವ್ರಿಗೆ ಅರ್ಪಣೆ ಮಾಡಲಿಲ್ಲ ಅಂದ್ರೆ ಅದು ಬೆಲೆಯೇ ಬರುವುದಿಲ್ಲ. ಹುಡುಗ ಎಲ್ಲ ಪರೀಕ್ಷೆಯಲ್ಲಿ ಬರದ, ನಮ್ಮಪ್ಪ ಚೆನ್ನಾಗಿ ಬರಿ ಅಂತ ಹೇಳಿದ್ರು, ನಮ್ಮಮ್ಮ ಚೆನ್ನಾಗಿ ಬರಿ ಅಂತ ಹೇಳಿದ್ರು, ಈಗ ನಾನು ಸಬ್ಮಿಟ್ ಮಾಡಿ ಅದು ಕರೆಕ್ಷನ್ ಆಗಿ ಯಾವತ್ತೋ ರಿಸಲ್ಟ್ ಬರೋದಕ್ಕಿನ್ನ ಇವಾಗ ಚೆನ್ನಾಗಿ ಬರ್ತಿದ್ದೇನೆ ಅಂತ ಈಗಲೇ ತೋರಿಸ್ಬಿಡೋಣ ಅಂತ ಪರೀಕ್ಷೆ ಶೀಟ್ ತಗೊಂಡ್ಬಂದ್ಬಿಟ್ಟು ಮನೇಲಿ ತೋರಿಸ್ಬಿಟ್ರೆ, ನೋಡಮ್ಮ ಎಷ್ಟು ಚೆನ್ನಾಗಿ ಬರ್ತಿದ್ದೀನಿ, ಆನ್ಸರ್ ಶೀಟ್ ತಂದಿದ್ದೇನೆ ಅಂದ್ರೆ ನೀನು ಮುಂದಿನ ಸತಿ ನೋಡೋಣಪ್ಪ ಫೇಲ್ ಆಗಿದ್ದೆ ಅಂತಾರೆ. ಅವನು ಎಷ್ಟು ಚೆನ್ನಾಗಿ ಬರೆದಿದ್ರು ಅಲ್ಲಿ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಹೇಗೆ ಅದು ಲೆಕ್ಕಕ್ಕೆ ಬರುವುದಿಲ್ಲವೋ, ನಾವು ಮಾಡಿದ ಸಾಧನೆ ಭಗವಂತನಿಗೆ ಅರ್ಪಣೆ ಮಾಡಲಿಲ್ಲ, ಅದು ಲೆಕ್ಕಕ್ಕೆ ಬರುವುದಿಲ್ಲ. ಅದಕ್ಕೆ ಇದು ಆನ್ಸರ್ ಶೀಟು, ಇದೇ ಪರೀಕ್ಷೆ. ಇದನ್ನೇ ಅವ್ರು ಹೇಳಿದ್ರು. ಅಂತ್ಯಕಾಲ ಬಂದಾಗ ಅಸಂಗ. ಮೊದಲು ಏನು ಮಾಡಬೇಕು ಅಂದ್ರೆ ಸಂಘವನ್ನು ಬಿಡುವುದನ್ನು ಬಿಡೋದನ್ನು ಕಲಿಯಬೇಕು. ವಯಸ್ಸಾಗ್ತಾ ಆಗ್ತಾ ಬಿಡೋದು ಕಲಿಯಬೇಕು. ಅಪ್ಪ ಮಕ್ಕಳು
ಅವರವರಿಗೆ ಆದ ಕೆಲಸಗಳು ಅವರವರಿಗೆ ಇರ್ತದೆ. ಬಂದವರೆಲ್ಲ ಮೊದಲು ನನ್ನೇ ಮಾತಾಡಿಸ್ಬೇಕು, ಬಂದವರೆಲ್ಲ ನನಗೆ ನಮಸ್ಕಾರ ಮಾಡಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಬೈಕೋಬೇಡ್ರಿ, ಹೇಳ್ತಾ ಇದ್ದೇನೆ. ಯಾರೋ ದೂರದಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಒಂದ್ಸತಿ ತಿರುಗಿ ಇವ್ರ ಕಡೆ ನೋಡ್ಬಿಟ್ರೆ ಅವ್ರು ನನ್ನ ಬಗ್ಗೆನೇ ಏನೋ ಮಾತಾಡ್ತಾ ಇದ್ದಾರೆ ಆಚಾರ್ಯ, ಏನೋ ಮಾತಾಡ್ತಾ ಇದ್ದಾರೆ. ಅಯೋಗ್ಯರು, ಎಲ್ಲರೂ ಕೂಡ ಅಯೋಗ್ಯರು. ಎಷ್ಟು ಮಾಡಿದ್ದೀನಿ ಗೊತ್ತಾ ಆಚಾರ್ಯ ಅವರಿಗೆಲ್ಲ ಅಂತ ಅಳು ಬಂದ್ಬಿಡ್ತದೆ. ಅವಾಗ ದೇವರಿಗೋಸ್ಕರ ಹೇಳ್ರಯ್ಯ, ಯಾರಿಗೋಸ್ಕರ ಯಾರಿಗೋಸ್ಕರ? ಕಂಡವ್ರಿಗೋಸ್ಕರ ಏನು ಮಾಡಿಲ್ಲ. ನಾವು ಮಾಡಿದ್ದು ನಮ್ಮ ಮಕ್ಕಳಿಗೋಸ್ಕರ, ನಾವು ಮಾಡಿದ್ದು ನಮ್ಮ ಬಂಧು ಬಾಂಧವರಿಗೋಸ್ಕರ. ಕಂಡವ್ರಿಗೇನು ಸೇವೆ ಮಾಡಿಲ್ಲಲ್ಲ. ಏನು ಪರೀಕ್ಷಿತ ರಾಜ ಮಾಡಿದಂಗೆ ಅಥವಾ ಇದು ಅಂಬರೀಷ್ ಚಕ್ರವರ್ತಿ ಮಾಡಿದಂಗೆ ಏನಾದ್ರು ಮಾಡಿದ್ದೀವಿ? ಏನು ಸೇವೆ ಏನಿಲ್ಲ. ಧರ್ಮರಾಜ ಮಾಡಿದ ರಾಜಸೂಯಾಗ ಮಾಡಿ 11:30 ಊಟಕ್ಕೆ ಹಾಕ್ತಿದ್ದ. ರಾಜಸೂಯಾಗ ಮಾಡಿ 11:30 ಊಟಕ್ಕೆ ಹಾಕ್ತಿದ್ದ ಧರ್ಮರಾಜ. ಮನೇಲಿ ಮಾಡೋದೇ ಒಂದು ಸತ್ಯನಾರಾಯಣ ಪೂಜೆ 5 ಗಂಟೆಗೆ ಊಟಕ್ಕೆ ಹಾಕ್ತಾರೆ. ಅದು ಕೇಳೋದು ಇಲ್ಲ. ಯಾರೋ ಬಂದು ಆಚಾರ್ಯ ತಡ ಆಯಿತು, ಯಾಕೋ ತಡ ಆಯಿತು ಅಂತ ಕೇಳ್ತೀವಿ. ಆಚಾರ್ಯ ಗೊತ್ತಿಲ್ವಾ? ಮನೇಲಿ ಕಾರ್ಯಕ್ರಮ ಆದ್ರೆ ಲೇಟ್ ಆಗ್ತದೆ ಊಟ ಅಂತ ಗೊತ್ತಿಲ್ವಾ? ನೀನೇನು ಅವ್ರನ್ನ ಕೇಳಬೇಡ ಅಂತ. ಇದು ಧೋರಣೆ ನಮ್ಮಲ್ಲಿ. ಈ ಮಟ್ಟಿಗೆ ನಾವಿದ್ದಾಗ ಸಾಧನೆ ಆಗುವುದು ಎಲ್ಲಿಂದ ಸಾಧನೆ ಆಗ್ತದೆ? ಮೊದಲು ವಯಸ್ಸಾದಾಗ ಸಂಘವನ್ನು ತೊರೆಯುವುದನ್ನು ಕಲಿಯಬೇಕು. ದುರ್ಜನರ ಸಂಘ ಮಾತ್ರ ಅಲ್ಲ, ಮನೆಯಲ್ಲಿರುವಂಥ ಅಭಿಮಾನಗಳನ್ನು ತೊರೆಯಬೇಕು. ಯಾಕಂದ್ರೆ ಬಿಟ್ಟು ಹೋಗ್ಲಿಕ್ಕೆ ರೆಡಿಯಾದವರು ನಾವೆಲ್ಲರೂ ಕೂಡ. ಆದ್ದರಿಂದ ಅಭಿಮಾನ ಹೆಚ್ಚಾದಷ್ಟು ದುಃಖ ಜಾಸ್ತಿ ಆಗ್ತದೆ. ನಿರೀಕ್ಷೆ ಕಮ್ಮಿ ಮಾಡಿಕೊಳ್ಳ್ರಿ ಬದುಕಿ. ಇದನ್ನ ನಾನು ಹೇಳ್ತಾ ಇರೋದು. ದೊಡ್ಡದಾಗಿರ್ತಕ್ಕಂತಹ ಅನುಗ್ರಹ, ದೊಡ್ಡದಾದ ಉಪದೇಶ ಏನು ಶುಕಾಚಾರ್ಯರದು ಅಂದರೆ, ವಯಸ್ಸಾದ ಮೇಲೆ ಮೊದಲು ನಾವು ಸ್ನೇಹ ಅನುಯಯೇ ಚತಂ ಸ್ಪೃಹಾಂ ಅಸಂಗ ಶಸ್ತ್ರೇಣ ಛಿಂದ್ಯಾತ್. ಮೊದಲು ಭಗವಂತನಲ್ಲಿ ಮನಸ್ಸಿಡುವುದನ್ನು ಕಲಿಯಿರಿ, ಭಗವಂತನಿಗಾಗಿ ಬದುಕುವುದನ್ನು ಕಲಿಯಿರಿ. ಸಾಕು ಸಂಸಾರ, ಸಾಕು ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸಮೀಶ ಪದ. ಸಾಕು. ಲೌಕಿಕದಲ್ಲಿ ಏನೇನು ಮಾಡಬೇಕೋ ಮಾಡಿ ಆಯಿತು, ಏನೇನು ಗಳಿಸಬೇಕೋ ಎಲ್ಲ ಗಳಿಸಿ ಆಯಿತು ಅಲ್ವಾ? ಅದಕ್ಕೆ ಹೊರಡು ಕರೆ ಬರಗಳದೆ ಮಂಕುತಿಮ್ಮ, ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದು. ಅದಕ್ಕೆ ಅವಾಗ ಈ ರೀತಿ ಕಲ್ತ್ಕೋಬೇಕಂತೆ. 2 ಕೋಣೆಗಳ ಮಾಡು ಮನದಾಲಯದೆ, ಹೊರ ಕೋಣೆಯಲ್ಲಿ ಲೋಕರಾಟಗಳ ನಾಡು. ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ, ಹೊರ ಯೋಗ ಸೂತ್ರವಿದು ಮಂಕುತಿಮ್ಮ ಅಂತಾರೆ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಹೊರಯೋಗ ಸೂತ್ರವಿದು ಮಂಕುತಿಮ್ಮ. ಎಷ್ಟು ಬೇಕು ಅಂತದ್ದು ಅಪೂರ್ವವಾದ ರೀತಿಯಲ್ಲಿ ಇದನ್ನ ಅವರು ಹೇಳ್ತಾರೆ. ಈ ಒಂದು ವೇಳೆ ನಮಗೆ ವೈರಾಗ್ಯ ಬಂತು, ನಮಗೆ ವೈರಾಗ್ಯ ಬಂದ ಮೇಲೆ ಏನು ಮಾಡಬೇಕು ಅನ್ನೋದು ನಾಳೆ ಹೇಳ್ತಾರೆ. ಯಾಕೆ ವೈರಾಗ್ಯ ಬರೋದೇ ಕಷ್ಟ. ಮೊದಲು ಅದಕ್ಕೆ ಅಸಂಗ ಶಸ್ತ್ರೇಣ, ನನಗೆ ಯಾರಿಂದಲೂ ಏನು ಆಗಬೇಕಾಗಿಲ್ಲ, ಯಾರು ನನಗೆ ಉಪಕಾರ ಮಾಡಲಿಕ್ಕೆ ಲೋಕದಲ್ಲಿ ಬಂದವರಲ್ಲ. ಅವರವರದೇ ಸಾಧನೆ ಇದೆ, ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ನನಗೇನಾದರೂ ಒಳ್ಳೇದಾಗಬೇಕಾದ್ರೆ ಅವನು ಮಾಡಬೇಕು, ಭಗವಂತ ಮಾಡಬೇಕು. ಆಮೇಲೆ ಯಾರನ್ನೋ ತಿದ್ದಲಿಕ್ಕೆ ನಾನು ಬಂದವನಲ್ಲ, ನನ್ನನ್ನು ತಿದ್ದುಕೊಳ್ಳಿಕ್ಕೆ ನಾನು ಬಂದವ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಲ್ವಾ? ಯಾರು ಹಿಂಗೆ ಹೇಳಿದ್ರೆ ಸುಮ್ಮನೆ ಇರ್ತೀರಾ? ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟು ಏನು ಆಚಾರ್ಯ ಬಂದ್ರಿ? ಏನಿಲ್ಲ ಸುಮ್ಮನೆ ಬಂದೆ. ಇಲ್ಲ ಪರವಾಗಿಲ್ಲ ಹೇಳಿ ಆಚಾರ್ಯ, ಒಂದು 100 ರೂಪಾಯಿ ಬರಬೇಕಿತ್ತು ಅಂತಾರೆ. ಯಾರ ಮನೆಗೂ ಸುಮ್ಮನೆ ಬರುವುದಿಲ್ಲ. ಅಲ್ಲಿ ಇಲ್ಲಿ ಬಂದೆ ಸುಮ್ಮನೆ ಅಂತ. ಸುಮ್ಮನೆ ಶಬ್ದದ ಅರ್ಥ ಏನು ಗೊತ್ತಾ? ಸುಷ್ಟು ಉತ್ಕೃಷ್ಟೇನ ಮಾನೆ ಯಸ್ಯ ಸಹ ಸುಮ್ಮಾನೆ. ಸಮೀಚೀನವಾದ ಉತ್ಕೃಷ್ಟವಾದ ಜ್ಞಾನವನ್ನ ಪಡೀಲಿಕ್ಕೆ ಬಂದಿರೋದು ಇಲ್ಲಿಗೆ. ಅದಕ್ಕೆ ಅಲ್ಲಿದೆ ನಮ್ಮ ಮನೆ, ವೈಕುಂಠದಲ್ಲಿರೋದು ಮನೆ. ಇಲ್ಲಿಗೆ ಬಂದಿರೋದು ಯಾಕೆ ಅಂದರೆ ಸಮೀಚೀನವಾದ ಉತ್ಕೃಷ್ಟವಾದ ನಮ್ಮ ಯೋಗ್ಯತಾನುಸಾರವಾಗಿ ಜ್ಞಾನವನ್ನು ಪಡೆದು ವೈಕುಂಠಕ್ಕೆ ಹೋಗ್ಲಿಕ್ಕೆ ಬಂದವರು. ಅದಕ್ಕೆ ಇಲ್ಲಿಗೆ ಯಾಕೆ ಯೋಚನೆ ಮಾಡ್ತೀಯ? ಅದಕ್ಕೆ ಕದಬಾಗಿಲಿರಿಸಿದ ಕಳ್ಳ ಮನೆ ಇದು, ಮುದದಿಂದ ಲೋಲಾಡುವ ಸುಳ್ಳು ಮನೆ ಅಂತ ಪುರಂದರದಾಸರು ಹೇಳಿದ್ರಲ್ಲ. ಈ ಭಾವ ಅದು ಶುಕಾಚಾರ್ಯರ ಮಾತು. ಅದಕ್ಕೆ ಇವೆಲ್ಲವನ್ನ ತಿಳಿದು ಮೊದಲು ವೈರಾಗ್ಯವನ್ನು ತಾಡು ಅಂತ. ನಾಳೆ ಅದಕ್ಕೆ ವೈರಾಗ್ಯವನ್ನು ತಾಳಿದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತಾರೆ, ಅದನ್ನು ನಾಳೆ ನೋಡೋಣ. ಆಮೇಲೆ ಭಗವಂತನ ವಿಶ್ವರೂಪ ದರ್ಶನ, ವಿರಾಟ್ ರೂಪದ ಚಿಂತನೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅದು ವಿರಾಟ್ ರೂಪದ ಚಿಂತನೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ. ಆದ್ದರಿಂದಲೇ ಭಗವಂತನ 26 ಅವತಾರಗಳ ಚಿಂತನೆ. ಆ 26 ಅವತಾರಗಳಲ್ಲಿ 12 ಸ್ಕಂದವನ್ನು ಕವರ್ ಮಾಡಿಬಿಡ್ತಾರೆ. ವರಾಹ ಅವತಾರದಿಂದ ಪ್ರಾರಂಭ ಮಾಡಿಕೊಂಡು ಕೃಷ್ಣನ ಅವತಾರವರೆಗೂ ಇನ್ನು 3 ದಿನ ಇದೆ. ಸಾಧ್ಯವಾದಷ್ಟು ನಾಳೆ ಏನು ಸಾಧನೆ ಮಾಡಬೇಕು ಅಂತ ಅವ್ರು ಏನು ಹೇಳಿದ್ದಾರೆ ಅದನ್ನು ನಾಳೆ ಮುಗಿಸುವುದಕ್ಕೆ ಪ್ರಯತ್ನ ಪಡ್ತೇನೆ. ನಾಡಿದ್ದು 23 ಅವತಾರ ಮುಗಿಸ್ಬಿಡೋದು. ಕೊನೆಯ ದಿನ ಕೃಷ್ಣ ಪರಮಾತ್ಮನ ಅವತಾರದೊಂದಿಗೆ, ಯಾಕೆಂದರೆ ಕೆಲವು ಕೃಷ್ಣ ಪ್ರಶಸ್ತಿ ಎಷ್ಟಾಗ್ತದೋ ಕೊನೆಯ ದಿನ ಕೃಷ್ಣ ಪರಮಾತ್ಮನ ಚಿಂತನೆಯೊಂದಿಗೆ ಭಾಗವತವನ್ನು ತಾತ್ಕಾಲಿಕವಾಗಿ ಮುಗಿಸೋಣ. ಭಗವಂತ ಮುಂದೆ ಯಾವಾಗ ಅನುಕೂಲ ಮಾಡಿಕೊಡ್ತಾನೋ ಆವಾಗ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಯರವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ